ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ರೋಗಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಬೆಡ್ ಕೊರತೆಯಿಂದ ರೋಗಿಗಳಿಗೆ ನೆಲದ ಮೇಲೆಯೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಾವು ಪ್ರಕರಣಗಳ ಬಗ್ಗೆ ಸಿಎಂ ಗಮನಕ್ಕೆ ತರ್ತೇವೆ. ಕುಡಿಯೋ ನೀರಿನ ವ್ಯವಸ್ಥೆಯ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ರೋಗಿಗಳು ಇಲ್ಲಿಗೆ ಬರ್ತಾರೆ. ಹೀಗಾಗಿ ಕಿಮ್ಸ್ನಲ್ಲಿ ವರ್ಕ್ ಲೋಡ್ ಹೆಚ್ಚಾಗುತ್ತೆ. ರೋಗಿಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಬೆಡ್ ಸಂಖ್ಯೆಯೂ ಕೂಡ ಕಮ್ಮಿ ಆಗದೆ. ಕೆಲವು ರೋಗಿಗಳನ್ನ ನೆಲದ ಮೇಲೆ ಮಲಗಿಸಲಾಗ್ತಾ ಇದೆ. ಸಿಬ್ಬಂದಿ ಕೊರತೆಯ ಬಗ್ಗೆಯೂ ಕೂಡ ಸಿಎಂ ಗಮನಕ್ಕೆ ನಾವು ತರ್ತೇವೆ. ಹೆರಿಗೆ ಸಮಯದಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರ ಸಾವುಗಳಾಗ್ತಾ ಇದೆ. ಈ ಬಗ್ಗೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆಗೂ ಕೂಡ ಸೂಚನೆ ಕೊಡಲಾಗಿದೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು 11 ವರ್ಷದ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿದೆ. ಆ ಮಗುವಿಗೆ ಇಲ್ಲಿಂದ ಇಂದಿರಾ ಗಾಂಧಿಗೆ ಬರೆದಿದ್ರು. ಯೂಶ್ವಲಿ ಇಲ್ಲಿಂದ ನೆಕ್ಸ್ಟ್ ರೆಫರಲ್ಲೇ ಇಂದಿರಾ ಗಾಂಧಿ ಆಸ್ಪತ್ರೆ. ಅವರು ಅಲ್ಲಿ 1 ತಿಂಗಳು ಇದ್ದ ಮೇಲೆ ಅವರು ಜೈನ್ ಹಾಸ್ಪಿಟ್ಲಿಗೆ ಬರೆದಿದ್ದಾರೆ ಆ ಮಗುವಿಗೆ ತೋರಿಸ್ಲಿಕ್ಕೆ. ಅಲ್ಲಿ ಸ್ಕೀಮ್ಗೂ ಅಪ್ರೂವಲ್ ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಸ್ಕೀಮ್ ಪ್ರಾರಂಭ ಆಗಲಿಕ್ಕೆ ಆ ಮಗು ಟ್ರೀಟ್ಮೆಂಟ್ಗೆ 2 ಲಕ್ಷ ಬೇಕು. ಆ 2 ಲಕ್ಷ ಕಡು ಬಡವರು ಮತ್ತು ಭಾಳ ಮುಗ್ಧರು ಎಲ್ಲೋಗಬೇಕು ಏನು ಅನ್ನೋದೇ ಗೊತ್ತಿಲ್ಲ. ಈಗ ಇಮ್ಮಿಡಿಯೇಟ್ಲಿ ಆ 2 ಲಕ್ಷನ ನಮ್ಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅದನ್ನು ನಾನು ಮಾಡಿಸ್ಕೊಡ್ತಾ ಇದ್ದೇನೆ. ಆ 2 ಲಕ್ಷ ನಾನು ಆ ಬ್ರಿಡ್ಜ್ ಮಾಡಿಸ್ಕೊಟ್ಬಿಟ್ರೆ ಅವ್ರಿಗೆ ಸ್ಕೀಮ್ ಒಳಗಡೆ ಕಂಪ್ಲೀಟ್ಲಿ ಫ್ರೀಯಾಗಿ ಆ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಪರ್ಸನಲ್ಲಾಗಿ ಆ ನಂಬರ್ ತೊಗೊಂಡು ಆಸ್ಪತ್ರೆ ಸಿಬ್ಬಂದಿ ಮತ್ತು ನಾವು ಮತ್ತು ಸರ್ಕಾರ ಅದ್ರ ಮಧ್ಯೆ ನಿಂತ್ಕೊಂಡು ಆ ಮಗುವಿಗೆ ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದೀವಿ. ಒಂದು 11 ವರ್ಷದ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗಿದೆ. ಆ ಮಗುವಿಗೆ ಇಲ್ಲಿಂದ ಇಂದಿರಾ ಗಾಂಧಿಗೆ ಬರೆದಿದ್ರು. ಯೂಶ್ವಲಿ